ಇವತ್ತಿನ ವಿಡಿಯೋದಲ್ಲಿ ಹಿಂದಿ ಓದುವುದು ಹೇಗೆ ಅನ್ನೋದನ್ನು ಕಲಿಯೋಣ. ವೀಕ್ಷಕರೇ, ನೀವು ಮೊದಲ ಬಾರಿಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ನಾನು ಕನ್ನಡದ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಅದರಲ್ಲಿ ಕನ್ನಡ ವರ್ಣಮಾಲೆಯಿಂದ ಹಿಡಿದು ಕಾಗುಣಿತ, ಹಾಗೆ ಪದಗಳು, ಸರಳ ಪದಗಳು, ಒತ್ತಕ್ಷರ ಪದಗಳು, ಗುಡುಸು ಪದಗಳು, ಕನ್ನಡ ಅಂಕಿಗಳು, ಹೀಗೆ ಈ ಎಲ್ಲ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಈಗಾಗಲೇ. ಹಾಗೆ ಕೆಲವು ಇಂಗ್ಲೀಷ್ನ ಕಲಿಕೆಯ ಬಗ್ಗೆ ಕೂಡ ಇವೆ. ಹಾಗೆ ಕನ್ನಡದ ಅಲ್ಪಪ್ರಾಣ ಮಹಾಪ್ರಾಣಾಕ್ಷರ ಪದಗಳು, ಹಾಗೆ ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಆಸಕ್ತಿ ಇರೋರು ನೋಡಿ. ಆದರೆ ಇವತ್ತು ಹಿಂದಿ ಓದುವುದು ಹೇಗೆ ಅನ್ನೋದನ್ನು ನೋಡೋಣ. ಮೊದಲು ಹಿಂದಿ ಪದಗಳನ್ನು ಓದುವ ಮೊದಲು ಹಿಂದಿ ಅಕ್ಷರಗಳ ಪರಿಚಯ ಕೂಡ ಇಲ್ಲ ಅನ್ನೋರಿಗೋಸ್ಕರ ಮೊದಲು ಒಂದು ಸಲ ಈ ಕನ್ನಡದ ಹಿಂದಿ ಅಕ್ಷರಗಳನ್ನು ಓದ್ಬಿಡೋಣ. ಅಂದರೆ ಈ ಕನ್ನಡದ ವರ್ಣಮಾಲೆ ಅಕ್ಷರಗಳು ಗೊತ್ತಿತ್ತು ಅಂದರೆ ಮತ್ತು ಮುಂದೆ ಓದಲಿಕ್ಕೆ ಅವ್ರಿಗೂ ಕೂಡ ಸಹಾಯ ಆಗುತ್ತೆ. ಈಗ ನೀವು ಶಾಲೆಗೆ ಹೋಗೋ ಮಕ್ಕಳಿಗೆ ಬರ್ತಾ ಇರುತ್ತೆ. ಆದರೆ ಕೆಲವರು ಮನೆಯಲ್ಲಿರುವವರು ಓದಬೇಕು ಅಂತಂದರೆ ಅವರಿಗೆ ಗೊತ್ತಿರೋದಿಲ್ಲ. ಆದ್ದರಿಂದ ಮೊದಲಿಗೆ ಅಕ್ಷರಗಳನ್ನು ಓದ್ಬಿಡೋಣ. ಇದು ಅ, ಆ, ಇ, ಈ, ಉ, ಊ. ಸ್ವಲ್ಪ ಓದುವುದು ಬರೆಯೋದು ಬಂದಾದ ನಂತರ ಈ ಪದಗಳನ್ನು ಓದುವುದನ್ನು ಕಲಿಬಹುದು. ಈಗ ಅಕ್ಷರಗಳನ್ನಷ್ಟೇ ಓದೋಣ. ರು, ಎ, ಐ, ಓ, ಔ, ಅಂ, ಅಹ. ಕ, ಖ, ಗ, ಘ, ङ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ, ಶ, ಸ, ಹ, ಕ್ಷ. ಇಲ್ಲಿ ಳ ಇದೆ ನೋಡಿ. ಹ, ಸ, ಹ, ಳ, ಕ್ಷ, ತ್ರ, ಜ್ಞ. ಹಿಂದಿಯನ್ನು ಕೂಡ ಸುಲಭವಾಗಿ ಕಲಿಬೋದು. ಯಾಕೆಂತಂದರೆ ಎಲ್ಲ ಅಕ್ಷರಗಳು ಕೂಡ ಕನ್ನಡದಂತೆಯೇ ಓದ್ತಾ ಇದ್ದೀವಲ್ವ. ಈಗ ಈ ಎಲ್ಲ ಅಕ್ಷರಗಳಲ್ಲಿ ಸ್ವರ ಉಚ್ಚಾರ ಯಾವುದಿದೆ, ಅ ಅಂತ ಇದೆ ನೋಡಿ. ಇದು ಯಾವುದೇ ಅಕ್ಷರ ತಗೊಳ್ಳಿಗಿದೆ. ಭ ಅಂದರೆ ಇದರಲ್ಲಿ ಅ ಅಕ್ಷರ ಇದೆ. ಭ ಪ್ಲಸ್ ಅ, ಅದರಿಂದ ಭ. ಸೊ ಇಲ್ಲಿ ಮ ಪ್ಲಸ್ ಅ, ಮ. ಇಲ್ಲೆಲ್ಲಿ ಇವೆಲ್ಲವೂ ಅ ಸ್ವರ ಉಚ್ಚಾರ ಇರುವಂಥ ಪದಗಳು ನೋಡಿ. ಈಗ ಹಿಂದಿಯ ವ್ಯಂಜನಗಳನ್ನು ಓದಿದ್ವಲ್ವ. ಈಗ ಅ ಉಚ್ಚಾರ ಇರುವಂಥ ಈ ಎಲ್ಲ ವ್ಯಂಜನಗಳಿಂದ ಕೂಡಿದ ಕೆಲವು ಪದಗಳಿರ್ತಲ್ಲ, ಅವುಗಳನ್ನು ಓದೋಣ. ಅಂದರೆ ನಿಮಗೆ ಅವಾಗ ಈ ಎಲ್ಲ ಅಕ್ಷರಗಳು ರೂಢಿ ಆಗುತ್ತೆ. ಈಗ ಇದು ಯಾವುದು? ಈಗ ಕ. ಕ ಇಂದ ನಿಮಗೆ ಯಾವುದೇ ಚಿಹ್ನೆ ಇರದಂಥ ಅಕ್ಷರಗಳಿದೆ ನೋಡಿ. ಅಂದರೆ ಈಗ ಈ, ಉ, ಎ ಆ ಥರದ್ದು ಯಾವುದು ಚಿಹ್ನೆ ಇಲ್ಲ. ಎಲ್ಲ ಕ, ಮ, ಲ, ಕಮಲ. ಇಲ್ಲಿ ಮತ್ತೊಂದು ಪದ ಇದೆ. ಥ, ರ, ಮ, ಸ, ಥರ್ಮಸ್. ಇವುಗಳನ್ನು ನೀವು ವ್ಯಂಜನಗಳನ್ನು ಚೆನ್ನಾಗಿ ಬರೆಯೋದು ಓದೋದನ್ನು ಕಲಿತರೆ ನಿಮಗೆ ಈ ಪದಗಳನ್ನು ಓದೋದು ಭಾಳ ಸುಲಭ ಆಗುತ್ತೆ. ನಂತರ ಇಲ್ಲಿ ನ, ಲ, ನಲ್. ಮತ್ತೊಂದು ಫ, ಲ, ಫಲ್. ರ, ಥ, ರಥ. ನಂತರ ಯಾವುದೇ ಚಿಹ್ನೆ ಇಲ್ಲದೆ ಇರುವಂಥದ್ದು ವ, ಕ, ವಕ. ನಂತರ ಶ, ಲ, ಗ, ಮ, ಶಲಗಂ. ಕ, ಲ, ಮ, ಕಲಂ. ಶ, ಹ, ರ, ಶಹರ್. ನ, ಗ, ರ, ನಗರ್. ಮತ್ತೊಂದು ಪದ ಹ, ಮ, ಹಂ. ಆ, ಪ, ಆಪ್. ವ, ಹ, ವಹ. ಯ, ಹ, ಯಹ. ನಂತರ ಪ, ರ, ಪರ್. ಕ, ರ, ಕರ್. ಎ, ಕ, ಏಕ್. ಇಲ್ಲಂತ ಬ, ಹ, ನ, ಬಹನ್. ಸೊ ಇಂದಿನ ವಿಡಿಯೋದಲ್ಲಿ ಏನು ಕಲ್ತೀವಿ ನಾವು? ಸ್ವರಗಳ ಹಾಗೆ ವ್ಯಂಜನ, ಹಿಂದಿಯ
ಸ್ವರ ವ್ಯಂಜನಗಳನ್ನು ಓದುವುದನ್ನು ಕಲ್ತೀವಿ. ಹಾಗೆ ಅ ಉಚ್ಚಾರವು ಕೆಲವು ಗುಣಿತಾಕ್ಷರ ಪದಗಳನ್ನು ಓದುವುದನ್ನು ಕಲ್ತೀವಿ. ಇವತ್ತಿಗೆ ಇಷ್ಟು ಸಾಕು. ಮತ್ತು ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದರೆ, ನಿಮಗೆ ಉಪಯೋಗ ಅಂತ ಅನಿಸಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತಷ್ಟು ಓದುವುದನ್ನು ಮಾಡಬಹುದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.